वेरी गुड डे चिल्ड्रन। आज मैं आपकी 7वीं कक्षा की छवि पाठ हमारे राष्ट्रीय प्रतीक इस पाठ को समझाने जा रही हूँ। छात्र इस पाठ से राष्ट्रीय प्रतीकों का परिचय पाएंगे। इसके साथ साथ इन प्रतीकों के सम्मान करना भी आप सीख सकते हो। ठीक है बच्चों, अभी हम आगे जाएंगे। इस पाठ में आने वाले शब्दार्थ है स्वतंत्र, आज़ाद, प्रतीक, चिन्ह, ध्वज, झंडा, समृद्धि, संपन्नता, तिलियां, काड़ियाँ या लकीरें, आन, सम्मान, रिस्पेक्ट जो हम बोलते हैं, शान, वैभव, स्तंभ, खंबा, सांड, बैल, सत्यमेव जयते, सत्य की जीत होती है, पर्व, त्योहार, धुन, ध्वनि, धारियाँ, लकीरें, लाइंस, रेखाएं, उद्यान, बगीचा जो हम गार्डन बोलते हैं, नृत्य, नाच, मनमोहक, आकर्षक, प्रायः, अधिकतर, ऋतु, मौसम, पुष्प, फूल, ये सभी इस पाठ में आने वाले शब्दार्थ हैं। तो फिर बच्चों, मैं पढ़ते पढ़ते आपको इस पाठ को समझाते जाऊंगी, आप अच्छे से सुन लें। स्वतंत्र देश की पहचान कराने वाले चिन्ह ರಾಷ್ಟ್ರೀಯ ಪ್ರತೀಕ್ कहलाते हैं। ಅಂದರೆ ಸ್ವತಂತ್ರ ದೇಶದ ಗುರುತನ್ನ ಯಾವ ಚಿಹ್ನೆಗಳು ಮಾಡ್ತಾವೋ ಆ ಚಿಹ್ನೆಗಳನ್ನು ನಾವೇನಂತ ಕರಿತೀವಿ, ರಾಷ್ಟ್ರೀಯ ಪ್ರತೀಕಗಳು ಅಂತ ಹೇಳಿ ಕರಿತೀವಿ. ಭಾರತಕ್ಕೆ ರಾಷ್ಟ್ರೀಯ ಪ್ರತೀಕ್ ಏ ಹೇ, ಹಾಗಂದ್ರೆ ಯಾವ್ಯಾವು ನಮ್ಮ ದೇಶದ ರಾಷ್ಟ್ರೀಯ ಪ್ರತೀಕಗಳು ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಕ್ಕಳೇ. ಫಸ್ಟ್ ಒನ್, ರಾಷ್ಟ್ರೀಯ ಧ್ವಜ್. ಭಾರತೀಯ ಧ್ವಜ ಮೇ 3 ರಂಗ್ ಹೈ. आप जानते हो, ನಮ್ಮ ಭಾರತ ದೇಶದ ಧ್ವಜದಲ್ಲಿ 3 ಬಣ್ಣಗಳು ಇರುವಂತಹದ್ದು, ಕೇಸರಿ, ಬಿಳಿ, ಹಸಿರು. ಕೇಸರಿಯ, ಸಫೇದ್, ಹರ. ಕೇಸರಿಯ ರಂಗ್ ತ್ಯಾಗ್ ಔರ್ ವೀರತಾ ಕಾ ಪ್ರತೀಕ್ ಹೈ. ಕೇಸರಿ ಬಣ್ಣ ಅನ್ನೋದು ತ್ಯಾಗ ಮತ್ತು ವೀರತೆಯ ಪ್ರತೀಕ ಆಗಿದೆ. ಸಫೇದ್ ರಂಗ್ ಶಾಂತಿ ಔರ್ ಪವಿತ್ರತಾ ಕಿ ನಿಶಾನಿ ಹೈ. ಬಿಳಿ ಬಣ್ಣ ಅನ್ನೋದು ಶಾಂತಿ ಮತ್ತು ಪವಿತ್ರತೆಯ ನಿಶಾನಿಯಾಗಿದೆ. ಅದೇ ರೀತಿಯಲ್ಲಿ ಹಸಿರು ಬಣ್ಣ ಸಮೃದ್ಧಿ, ಹರಾ ರಂಗ್ ಸಮೃದ್ಧಿ ಔರ್ ಖುಷಹಾಲಿ ಕಾ ಪ್ರತೀಕ್ ಹೈ. ಅದೇ ರೀತಿಯಲ್ಲಿ ಹಸಿರು ಬಣ್ಣ ಅನ್ನೋದು ಸಮೃದ್ಧಿ, ಸಮೃದ್ಧಿ ಕಾ ಮತ್ಲಬ್ ಯಾ ಪರ್ ಹೋತಾ ಹೈ ಡೆವಲಪ್ಮೆಂಟ್. ಖುಷಹಾಲಿ ಜೋ ಹ್ಯಾಪಿನೆಸ್ ಹೈ, ಸಂತೋಷ ಅನ್ನೋದು ಸಂತೋಷದ ಪ್ರತೀಕ ಆಗಿದೆ. ಬೀಚ್ ಮೇ ನೀಲೆ ರಂಗ ಕಾ ಅಶೋಕ ಚಕ್ರ ಹೈ. ಈ ಧ್ವಜದ ಮಧ್ಯದಲ್ಲಿ ಬಿಳಿ ಪಟ್ಟಿ ಮೇಲೆ ನೀಲಿ ಬಣ್ಣದ ಅಶೋಕ ಚಕ್ರ ಇರುವಂತಹದ್ದು. ಇಸ್ಮೆ 24 ತಿಲಿಯಾ ಹೈ. ಇದರಲ್ಲಿ 24 ಗೆರೆಗಳು ಇರುವಂತಹದ್ದು. ತಿರಂಗಾ ಧ್ವಜ್ ದೇಶ್ ಕಿ ಆನ್ ಔರ್ ಶಾನ್ ಕಾ ಪ್ರತೀಕ್ ಹೈ. ಈ ಒಂದು ಟ್ರೈ ಕಲರ್ಡ್ ನಮ್ಮದು ಫ್ಲಾಗ್ ಏನಿದೆ, 3 ಬಣ್ಣದ ಧ್ವಜ, ಇದು ನಮ್ಮ ದೇಶದ ಮರ್ಯಾದೆ ಮತ್ತು ವೈಭವದ ಪ್ರತೀಕ ಆಗಿದೆ ಅಂತ ಹೇಳಿ ಇಲ್ಲಿ ಹೇಳ್ಬೋದು. सेकेंड वन यहाँ पर आता है राष्ट्रीय चिन्ह. हमारा राष्ट्रीय चिन्ह अशोक स्तंभ से लिया गया है. ನಮ್ಮ ಈ ಒಂದು ರಾಷ್ಟ್ರೀಯ ಚಿಹ್ನೆಯನ್ನು ಅಶೋಕ ಸ್ತಂಭ, ನಿಮ್ಮ ಒಂದು SST ಪಾಠದಲ್ಲಿ ಬರುತ್ತೆ ದ ಪಿಲ್ಲರ್ ಆಫ್ ಅಶೋಕ ಅಂತ ಹೇಳಿ, ಆ ಒಂದು ಅಶೋಕ ಸ್ತಂಭದಿಂದ ಈ ಒಂದು ಚಿಹ್ನೆಯನ್ನು ತೆಗೆದುಕೊಳ್ಳಲಾಗಿದೆ. ಯಹ 4 ಮುಖೋ ವಾಲ ಸಿಂಹ ಹೈ. ನಿಮ್ಗೆ ಅನಿಸ್ತಾ ಇದೆ ಇಲ್ಲೇನು 3 ಮುಖ ಕಾಣುತ್ತೆ ಅಂತ, ಇದ್ರ ಹಿಂದ್ಗಡೆ ಇನ್ನೊಂದು ಮುಖ ಇರುವಂತಹದ್ದು. ಇದು ಒಂದು 4 ಮುಖಗಳ ಸಿಂಹ. ಬೀಚ್ ಮೇ ಧರ್ಮಚಕ್ರ ಹೈ. ಅದರ ಮಧ್ಯದಲ್ಲಿ ಧರ್ಮಚಕ್ರ ಇದೆ, ನೀಲಿ ಬಣ್ಣದಲ್ಲಿ ಕಾಣ್ತಾ ಇದೆ. ಬೀಚ್ ಮೇ ಧರ್ಮಚಕ್ರ ಹೈ. ಚಕ್ರ ಕಿ ಏಕ್ ಓರ್ ಸಾಂಡ್ और दूसरी ओर घोड़े का चित्र है. ಆ ಚಕ್ರದ ಒಂದು ಕಡೆ ಸಾಂಡ್, ಸಾಂಡ್ का मतलब होता है बैल, ಮತ್ತು ಇನ್ನೊಂದು ಕಡೆ ಘೋಡಾ, ಕುದುರೆ, ಅದರ ಚಿತ್ರ ಇಲ್ಲಿ ಇರುವಂತಹದ್ದು. ನೀಚೆ ಹಿಂದಿ ಮೇ ಸತ್ಯಮೇವ ಜಯತೆ ಲಿಖಾ ಹುವಾ ಹೈ. ಅದರ ಕೆಳಗಡೆ ನೋಡ್ರಿ, ಅಲ್ಲಿ ಸತ್ಯಮೇವ ಜಯತೆ ಅಂತ ಹೇಳಿ ಬರೆದಿರುವಂತಹದ್ದು. नेक्स्ट यहाँ पर थर्ड वन आता है राष्ट्रीय गान. भारत का राष्ट्र गान जन गण मन है, जो इस तरफ यहाँ पर दिया गया है. आप अच्छे से देख लें, बिना स्पेलिंग मिस्टेक के लिखने के लिए भी आप सीखें. भारत का राष्ट्रगान जनगण मन है. कविंद्र रविंद्रनाथ टैगोर जी ने यह गीत लिखा है. इस गान का रचनाकार कौन है? लेकिन रविंद्रनाथ टैगोर, इन्होंने इस गाने को लिखा है. राष्ट्रगान
राष्ट्रीय समारोह, राष्ट्रीय पर्व तथा ವಿದ್ಯಾಲಯೋं में गाया जाता है. ಈ ಒಂದು ರಾಷ್ಟ್ರಗೀತೆಯನ್ನು ನಾವು ರಾಷ್ಟ್ರದ ಒಂದು ಸಮಾರಂಭಗಳಲ್ಲಿ, ರಾಷ್ಟ್ರೀಯ ಹಬ್ಬಗಳಲ್ಲಿ ಮತ್ತು ವಿದ್ಯಾಲಯ ಪಾಠಶಾಲೆಗಳಲ್ಲಿ ಹಾಡಲಾಗ್ತದೆ. ಇಸ್ಕೋ ಗಾನೆ ಮೇ 52 ಸೆಕೆಂಡ್ ಕಾ ಸಮಯ ಲಗ್ತಾ ಹೈ. ಈ ಒಂದು ಹಾಡನ್ನು ಹೇಳಕ್ಕೆ 52 ಸೆಕೆಂಡ್ಗಳ ಸಮಯ ಇಲ್ಲಿ ಆಗತ್ತೆ. ರಾಷ್ಟ್ರಗಾನ್ ಕಿ ಧುನ್ ಸುನ್ತೆ ಹಿ ಖಡೆ ಹೋಕರ್ ಸಮ್ಮಾನ್ ದೇನಾ ಹಮಾರಾ ಕರ್ತವ್ಯ ಹೈ. ಈ ಒಂದು ರಾಷ್ಟ್ರಗೀತೆಯ ಒಂದು ಜನಗಣಮನ ಅನ್ನುವಂಥ ಒಂದು ಧ್ವನಿಯನ್ನು ಕೇಳ್ತಾ ಇದ್ದಂಗೆನೆ ನೀವು ಎಲ್ಲಿರ್ತೀರೋ ಅಲ್ಲಿ ನಿಂತು ಅದಕ್ಕೆ ನೀವು ಗೌರವವನ್ನು ಕೊಡಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಆಗಿರುವಂಥದ್ದು. ಮಕ್ಕಳೇ, ನೀವು ಇದನ್ನೆಲ್ಲರೂ ತಿಳ್ಕೊಳ್ಬೇಕು. ನೀವು ಕೂಡ ಎಲ್ಲಾದರೂ ಹೋಗುವಾಗ ಬರುವಾಗ ಎಲ್ಲೇ ನೀವು ಈ ರಾಷ್ಟ್ರಗೀತೆಯನ್ನು ಕೇಳಿದರೂ ಕೂಡ ತಕ್ಷಣ ಅಲ್ಲೇ ನಿಂತ್ಕೊಂಡು ನಮ್ಮ ದೇಶದ ಈ ರಾಷ್ಟ್ರಗೀತೆಗೆ ಗೌರವವನ್ನು ಕೊಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು 4th वन यहाँ पर आता है राष्ट्रीय प्राणी. तो फिर हमारे राष्ट्रीय प्राणी कौन सा है? बाघ हमारे देश का राष्ट्रीय ಪ್ರಾಣಿ है. ಹುಲಿ, ಟೈಗರ್ ಅದು ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಬಾಘ ಸುಂದರತಾ और ಶಕ್ತಿ ಕಾ ಪ್ರತೀಕ್ है. ನೋಡ್ರಿ, ಹುಲಿ ಸುಂದರತೆ ಮತ್ತು ಶಕ್ತಿಯ ಒಂದು ಪ್ರತೀಕ. ಅದನ್ನು ನೋಡ್ತಿದ್ದಂಗೆನೆ ಅನಿಸುತ್ತೆ ಇದೆಷ್ಟು ಸ್ಟ್ರಾಂಗ್ ಆಗಿದೆ. ಅದ್ರ ಜೊತೆಗೆ ನೋಡ್ರಿ ಅದೆಷ್ಟು ತುಂಬ ಸುಂದರ ಕೂಡ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಸ್ಕೆ ಶರೀರ್ ಪರ್ ಧಾರಿಯಾ ಹೋತಿ ಹೈ. ಅದರ ಒಂದು ಶರೀರದ ಮೇಲೆ ಧಾರಿಯಾಕ ಮತ್ತು ಬ್ಲೈನ್ಸ್ ಪಟ್ಟಿಗಳಿರುವಂಥದ್ದು ನೋಡ್ತಾ ಇದ್ದೀರಾ ಇಲ್ಲಿ ಚಿತ್ರದಲ್ಲಿ. ಹೌದು ತಾನೆ? ಎಷ್ಟು ಚೆನ್ನಾಗಿದೆ ನೋಡ್ರಿ ಅದು. ಧಾರಿಯಾ ಹೋತಿ ಹೈ. ಯಹಾ ಪಶು ಜಂಗಲೋ ಮೇ ತಥಾ ರಾಷ್ಟ್ರೀಯ ಅಭಯಾರಣ್ಯೋ ಮೇ ಪಾಯಾ ಜಾತಾ ಹೈ. ಈ ಒಂದು ಪ್ರಾಣಿಯನ್ನು ನಾವು ಕಾಡುಗಳಲ್ಲಿ ಮತ್ತು ಅಭಯಾರಣ್ಯಗಳಲ್ಲಿ ನೋಡಲಿಕ್ಕೆ ಸಿಗತ್ತೆ. ನೆಕ್ಸ್ಟ್ 5th वन ಇಲ್ಲಿ ಬಂದ್ಬಿಟ್ಟು ರಾಷ್ಟ್ರೀಯ ಪಕ್ಷಿ. ಹಮಾರೆ ದೇಶ ಕಾ ರಾಷ್ಟ್ರೀಯ ಪಕ್ಷಿ ಮೋರ್ ಹೈ. ನಮ್ಮ ದೇಶದ ರಾಷ್ಟ್ರೀಯ ಪಕ್ಷಿ ನವಿಲು. ಇಸ್ಕೆ ಪಂಖ್ ರಂಗ ಬಿರಂಗೆ ಹೋತೆ ಹೈ. ಅದರ ರೆಕ್ಕೆಗಳು, ಫೆದರ್ಸ್ ಅಂತ ನಾವೇನು ಹೇಳ್ತೀವಿ, ಗರಿ, ಅದು ಕಲರ್ಫುಲ್ ಆಗಿ ಇರುವಂತಹದ್ದು. ಗರ್ದನ್ ನೀಲಿ ತಥಾ ಲಂಬಿ ಹೋತಿ ಹೈ. ಅದರ ಗರ್ದನ್ ಕಾ ಮತ್ಲಬ್ ಹೋತಾ ಹೈ ಕುತ್ತಿಗೆ. ಆ ಕುತ್ತಿಗೆ ನೋಡ್ರಿ ಬ್ಲೂ ಕಲರ್ ಆಗಿ ಎಷ್ಟು ಚೆನ್ನಾಗಿದೆ. ನೀಲಿ ಮತ್ತು ಉದ್ದನೆಯ ಒಂದು ಕುತ್ತಿಗೆ ಇರುವಂತಹದ್ದು ಆಕರ್ಷಣೀಯ. ಅದಕ್ಕೆ ಇಸ್ಕಾ ನೃತ್ಯ ಬಡಾಹಿ ಮನ್ಮೋಹಕ್ ಹೋತಾ ಹೈ. ಇದರ ಒಂದು ನೃತ್ಯ, ಡಾನ್ಸ್ ಅಂತ ಏನು ಹೇಳ್ತೀವಿ ನಾವು, ತುಂಬಾನೇ ಆಕರ್ಷಣೀಯವಾಗಿ ಇರುವಂತಹದ್ದು. ಮೋರ್ ಪ್ರಾಯ ವರ್ಷಾ ಋತು ಮೇ ನಾಚ್ತಾ ಹೈ. ನವಿಲು ಹೆಚ್ಚಾಗಿ ಮಳೆಗಾಲದಲ್ಲಿ ಮಾತ್ರ ಇದೇನು ಮಾಡುತ್ತೆ, ನೃತ್ಯವನ್ನ ಮಾಡುತ್ತೆ. ನೆಕ್ಸ್ಟ್ 6th वन ಇಲ್ಲಿ ಬಂದ್ಬಿಟ್ಟು ರಾಷ್ಟ್ರೀಯ ಪುಷ್ಪ. ಕಮಲ್ ಭಾರತ್ ಕಾ ರಾಷ್ಟ್ರೀಯ ಪುಷ್ಪ ಹೈ. ನೋಡ್ರಿ, ಕಮಲ ಭಾರತದ ರಾಷ್ಟ್ರೀಯ ಪುಷ್ಪ ಆಗಿರುವಂತಹದ್ದು. ಯಹ ಸತ್ಯ ಔರ್ ಪವಿತ್ರತಾ ಕಾ ಪ್ರತೀಕ್ ಹೈ. ಈ ಕಮಲದ ಹೂ ಅನ್ನೋದು ಕೂಡ ಸತ್ಯ ಮತ್ತು ಪವಿತ್ರತೆಯ ಒಂದು ಪ್ರತೀಕ. ಕಮಲ್ ತಾಲಾಬೋ ಔರ್ ಝೀಲೋ ಕೆ ಕೀಚಡ್ ಮೇ ಖಿಲ್ತಾ ಹೈ. ಕಮಲ ಕೆರೆಗಳಲ್ಲಿ, ಝೀಲ್ಗಳಲ್ಲಿ ಎಲ್ಲ ಅದರ ಒಂದು ಕೆಸರಲ್ಲಿ ಇದು ಬೆಳೆಯುವಂಥ ಒಂದು ಪುಷ್ಪ. ಇಸ್ಕಿ ಜಡೆ ಪಾನಿ ಕೆ ನೀಚೆ ಹೋತಿ ಹೈ. ಅದರ ಒಂದು ಬೇರುಗಳು ನೀರಿನ ಕೆಳಗಡೆ ಇರುವಂತಹದ್ದು. ಪತ್ತೆ ಅವರ ಪುಷ್ಪ ಉಪರ್ ಹೋತೆ ಹೈ. ಎಲೆ ಮತ್ತು ಹೂವು ನೀರಿನ ಮೇಲೆ ಇರುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ ಮಕ್ಕಳೇ. ನೋಡ್ರಿ, ನೀರಿದೆ, ಅದರ ಮೇಲೆ ಪುಷ್ಪ, ಎಲೆ ಎಲ್ಲ ಕಾಣ್ತಾ ಇದೆ, ಅದರ ಕೆಳಗಡೆ ಅದರದ್ದು ಬೇರು ಇರುವಂತಹದ್ದು ಮಕ್ಕಳೇ. ए सभी चिन्ह देश की स्वतंत्रता, ಏಕತಾ और गौरव को प्रदर्शित करते हैं. ನೋಡ್ರಿ, ಈ ಎಲ್ಲ ಚಿಹ್ನೆಗಳು ಕೂಡ ನಮ್ಮ ದೇಶದ ಸ್ವತಂತ್ರತೆ, ಏಕತೆ ಮತ್ತು ಗೌರವವನ್ನು ಪ್ರದರ್ಶಿಸುವಂಥವಾಗಿವೆ. ಅಂದರೆ ಯಾವುದೇ ದೇಶದಲ್ಲಿ ಕಮಲ ಅಂದರೆ ಇಟ್ಸ್ ಅ ಇಂಡಿಯನ್ ಫ್ಲವರ್ ಅಂತ ಹೇಳ್ತಾರೆ. ಟ್ರೈಕಲರ್ ಫ್ಲ್ಯಾಗನ್ನು ನೋಡಿದ ಕೂಡಲೇ ಇಟ್ಸ್ ಅ ಇಂಡಿಯನ್ ಫ್ಲ್ಯಾಗ್ ಅಂತ ಹೇಳುವಂಥದ್ದು. ಇವೆಲ್ಲ ನಮ್ಮ ಸ್ವತಂತ್ರ ದೇಶದ ಒಂದು ಚಿಹ್ನೆಗಳು ಅಥವಾ ಏಕತೆ, ಯುನಿಟಿಯನ್ನು ಒಂದು ತೋರಿಸುವಂಥದ್ದು, ಗೌರವ, ರೆಸ್ಪೆಕ್ಟನ್ನು ಪ್ರದರ್ಶಿಸುವಂಥ ಎಲ್ಲ ಚಿಹ್ನೆಗಳು ಇವು ಆಗಿರುವಂಥದ್ದು. ಇನ್ಕಾ ಸಮ್ಮಾನ್ ಕರ್ನಾ ಹಮಾರಾ ಕರ್ತವ್ಯ ಹೇ. ಇನ್ ಸಾರಿ ಚೀಜೋಂಕೋ ಸಮ್ಮಾನ್ ದೇನಾ ಹೈ ಹಮೆ. ಅಂದರೆ ಅವುಗಳನ್ನು ಗೌರವಪೂರ್ಣವಾಗಿ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಮಕ್ಕಳೇ. ಈ ಪಾಠ ನಿಮಗೆ ಒಳ್ಳೆಯದಾಗಿ ತಿಳ್ಕೊಂಡಿದೆ ಅಂತ ಅಂದ್ಕೊಳ್ತೀನಿ. ಪಾಠ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಈ ಪಾಠನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.